ದೌಲತ್ತು ದರ್ಪ ತೋರಿಸಿದ ದುರಹಂಕಾರಿ ಇಂಜಿನಿಯರ್ನನ್ನ ಸಸ್ಪೆಂಡ್ ಮಾಡಲಾಗಿದೆ. ಯಾರಿಗೂ ಕೇರ್ ಮಾಡದೆ ಸರ್ವಾಧಿಕಾರಿಯಾಗಿದ್ದಂತ ಇಂಜಿನಿಯರ್ ಸಸ್ಪೆಂಡ್ ಮಾಡಲಾಗಿದೆ. ದೌಲತ್ತು ದರ್ಪ ತೋರಿಸ್ತಾ ಇದ್ದಂತಹ ದುರಹಂಕಾರಿ ಇಂಜಿನಿಯರ್ನನ್ನ ಸಸ್ಪೆಂಡ್ ಮಾಡಲಾಗಿದೆ. ಈತ ಯಾರಿಗೂ ಕೇರ್ ಮಾಡ್ತಾ ಇರಲಿಲ್ಲ. ಒಂದು ರೀತಿ ಸರ್ವಾಧಿಕಾರಿ ರೀತಿ ವರ್ತನೆ ಮಾಡ್ತಾ ಇದ್ದ. ರಾಜಾಜಿನಗರದ ಇಇ ಗಂಗಾಧರ್, ಇ ಅಂದ್ರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದಂತಹ ಗಂಗಾಧರ್ನನ್ನ ಸಸ್ಪೆಂಡ್ ಮಾಡಲಾಗಿದೆ. ಕರ್ತವ್ಯ ಲೋಪ ಆರೋಪದಲ್ಲಿ ಈತನನ್ನ ಸಸ್ಪೆಂಡ್ ಮಾಡಲಾಗಿದೆ. ಉದ್ದೇಶ ಪೂರ್ವಕವಾಗಿ ಕಾಮಗಾರಿ ಬಿಲ್ ಅನ್ನ ಈತ ತಡೆ ಹಿಡಿತಾ ಇದ್ದ. ಅದರ ಜೊತೆಗೆ ಸಾರ್ವಜನಿಕರಿಗೂ ಕೂಡ ಒಂಚೂರು ಗೌರವ ಕೊಡ್ತಾ ಇರಲಿಲ್ಲ. ದರ್ಪ ಮೆರಿತಾ ಇದ್ದ ಈ ಗಂಗಾಧರ್. ಡೋಂಟ್ ಕೇರ್ ಅನ್ನೋ ರೀತಿ ಕೆಲಸ ಮಾಡ್ತಾ ಇದ್ದ ಬಿಬಿಎಂಪಿಯ ಇಇ ಗಂಗಾಧರ್. ಈತನ ವಿರುದ್ಧ ಸಾಲು ಸಾಲು ದೂರುಗಳು ಬಂದ ಹಿನ್ನೆಲೆ ಆತನನ್ನ ಸಸ್ಪೆಂಡ್ ಮಾಡಲಾಗಿದೆ. ನೋಡಿ, ಕಳೆದ 4 ವರ್ಷಗಳಿಂದಲೂ ಕೂಡ ರಾಜಾಜಿನಗರ ಇಇ ಆಗಿ ಈತ ಕೆಲಸ ಮಾಡ್ತಾ ಇದ್ದಾನೆ. ಆದ್ರೆ ಈತ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇರಲಿಲ್ಲ. ಕಾಮಗಾರಿ ಬಿಲ್ಗಳನ್ನ ತಡೆ ಹಿಡಿದು ಕಾಂಟ್ರಾಕ್ಟರ್ಗಳಿಗೆ ಕಿರುಕುಳ ಕೊಡ್ತಾ ಇದ್ದ. ಅದು ಕೆಲಸ ಮುಗಿಸಿ ವರ್ಷ ಕಳೆದಿದ್ರು ಕೂಡ ಬಿಲ್ ಬರೆಯದೆ ಬೇಜವಾಬ್ದಾರಿತನ ತೋರಿಸ್ತಾ ಇದ್ದ. ಈತನ ವಿರುದ್ಧ ಬಿಬಿಎಂಪಿಯ ಕಮಿಷನರ್ಗೂ ಕೂಡ ಸಾರ್ವಜನಿಕರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಆ ದೂರನ್ನ ಆಧರಿಸಿ ಇದೀಗ ಗಂಗಾಧರ್ನನ್ನ ಸಸ್ಪೆಂಡ್ ಮಾಡಿದೆ ಬಿಬಿಎಂಪಿಯ ಚೀಫ್ ಕಮಿಷನರ್ ಮಹೇಶ್ವರ್ ರಾವ್ ಅವರು ಅಮಾನತು ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಆದರೂ ಕೂಡ ತನ್ನ ಪ್ರಭಾವವನ್ನ ಬಳಸಿಕೊಂಡು ಈತ ಅಲ್ಲೇ ಮುಂದುವರೆದಿದ್ದ. ಈತನ ವಿರುದ್ಧ ಬಿಬಿಎಂಪಿಯ ಕಮಿಷನರ್ ಏನಿದ್ದಾರೆ ಅವರಿಗೂ ಕೂಡ ಸಾರ್ವಜನಿಕರು ಕಂಪ್ಲೇಂಟ್ ಕೊಡ್ತಾ ಇದ್ರು. ಆದ್ರೂ ತನ್ನ ಪ್ರಭಾವವನ್ನ ಬಳಸಿಕೊಂಡು ಆತ ಅಲ್ಲೇ ಮುಂದುವರೆದಿದ್ದ. ಯಾರಿಗೂ ಕೇರ್ ಮಾಡ್ತಾ ಇರಲಿಲ್ಲ. ಆಮೇಲೆ ಕೆಲಸನೂ ಅಷ್ಟೇನೆ, ಕರ್ತವ್ಯ ಲೋಪ. ಅದರ ಜೊತೆಗೆ ಬರೋಂಥವರಿಗೆ, ಅಲ್ಲಿ ಯಾವುದಾದ್ರೂ ಕೆಲಸದ ಮೇಲೆ ಬಂದಂಥವರಿಗೆ ಒಂಚೂರು ರೆಸ್ಪೆಕ್ಟ್ ಕೊಡ್ತಾ ಇರಲಿಲ್ಲ. ಒಂದು ರೀತಿ ಹಿಟ್ಲರ್ ಅಂತ ನಾವು ಹೇಳ್ತೀವಲ್ಲ, ಆ ಥರ ಈತ ಅಂದ್ಕೊಂಡಿದ್ದ. ಆಮೇಲೆ ಕೆಲಸ ಮುಗಿದು ಕಾಮಗಾರಿಗಳೆಲ್ಲ ಮುಗಿದಿದ್ರು ಕೂಡ ಅದರ ಬಿಲ್ಲನ್ನ ಬರೆಯೋದಕ್ಕೆ ಈತ ಉಡಾಫೆ ಉತ್ತರಗಳನ್ನ ಕೊಡ್ತಾ ಇದ್ದ. ಆಮೇಲೆ ಒಂದು ರೀತಿ ಕೇರೆ ಮಾಡ್ತಾ ಇರಲಿಲ್ಲ. ಏನೋ ಈತನ ಮನೆ ಕೆಲಸ ಮಾಡ್ತಾ ಇದ್ದಾನೇನೋ, ಆರಾಮಾಗಿ ಯಾರ್ದು ಒತ್ತಡ ಇಲ್ಲ, ಎಂಥದ್ದು ಇಲ್ಲ, ಆ ರೀತಿಯಾಗಿ ಸರ್ವಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಂತಹ ರಾಜಾಜಿನಗರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಗಂಗಾಧರ್ನನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಅದು ಕರ್ತವ್ಯ ಲೋಪ ಆರೋಪದಲ್ಲಿ. ಅಂದ್ರೆ ಅಷ್ಟಿಷ್ಟು ದುರಹಂಕಾರ ಅಲ್ಲ. ಕಳೆದ 4 ವರ್ಷಗಳಿಂದಲೂ ಕೂಡ ಈತ ಇ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಆಮೇಲೆ ಈತನ ಕರ್ತವ್ಯ ಏನು? ಅಚ್ಚುಕಟ್ಟಾಗಿ ಕೆಲಸ ಮಾಡಬೇಕು. ಇ ಆಗಿ ಅವರ ಜವಾಬ್ದಾರಿ ಏನಿರುತ್ತೆ, ಈಗ ಬಿಲ್ಗಳೆಲ್ಲ ಮಾಡುವಂಥದ್ದು ಏನಿರುತ್ತೆ ಅದೆಲ್ಲ ಕೂಡ ಮಾಡಬೇಕು. ಆದರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದಂತಹ ಗಂಗಾಧರ್ ಆ ಕೆಲಸಗಳನ್ನ ನೀಟಾಗಿ ಮಾಡ್ತಾ ಇರಲಿಲ್ಲ. ಕರ್ತವ್ಯದಲ್ಲಿ ಲೋಪ ಇರುವಂತ ಕಾರಣಕ್ಕಾಗಿ. ಅದರ ಜೊತೆಗೆ ಅನೇಕರು ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ರು. ಇವರು ಒಂದು ರೀತಿ ಉಡಾಫೆ ಉತ್ತರ ಕೊಡ್ತಾರೆ, ಕೆಲಸ ಕರೆಕ್ಟಾಗಿ ಮಾಡಲ್ಲ, ಹೋದಂತ ಸಂದರ್ಭದಲ್ಲಿ ರೆಸ್ಪಾನ್ಸ್ ಮಾಡಲ್ಲ. ಈ ಥರದ್ದೆಲ್ಲ ಆರೋಪಗಳು, ಈ ಥರದ್ದೆಲ್ಲ ಕಂಪ್ಲೇಂಟ್ಗಳು ಈತನ ಮೇಲಿತ್ತು. ಆಮೇಲೆ ಎಷ್ಟೇ ಬಾರಿ ಇದನ್ನ ಕಂಪ್ಲೇಂಟ್ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಯಾರ್ದೋ ಪ್ರಭಾವವನ್ನು ಬಳಸ್ಕೊಂಡು ಈತ ಅಲ್ಲೇ ಉಳ್ಕೋತಾ ಇದ್ದ, ಅಲ್ಲೇ ಮುಂದುವರಿತಾ ಇದ್ದ. ಕಳೆದ 4 ವರ್ಷಗಳಿಂದಲೂ ಕೂಡ ಇದೇ ರೀತಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದ.
ಆಮೇಲೆ ಒಂದು ವಿಚಾರ, ಈ ಕೆಲಸಗಳು ಮುಗಿದು ಈಗ ಕೆಲಸ ಆದಂಥ ನಂತರದಲ್ಲಿ ಅದರ ಬಿಲ್ ಏನಿರುತ್ತೆ ಅದು ಬಿಲ್ ಜನರೇಟ್ ಮಾಡೋದು ಈ ಥರದ್ದೆಲ್ಲ ಮಾಡಬೇಕು. ಆದರೆ ಆತ ಅದನ್ನು ಮಾಡ್ತಾ ಇರಲಿಲ್ಲ. ಕಾಂಟ್ರಾಕ್ಟರ್ಗಳಿಗೆ ಆತ ಕಿರುಕುಳ ಕೊಡ್ತಾ ಇದ್ದ. ಅವರು ಕೂಡ ಕಂಪ್ಲೇಂಟನ್ನು ಕೊಟ್ಟಿದ್ರು. ಅನೇಕ ಬಾರಿ ಹೋಗಿ ದೂರು ಕೊಡುವಂಥ ಕೆಲಸ ಕೂಡ ಆಗಿತ್ತು. ಹೀಗಾಗಿ ಈತನ ವಿರುದ್ಧ ಏನು ಸಾಲು ಸಾಲು ದೂರುಗಳು ಬಂತು, ಅದರ ಹಿನ್ನೆಲೆ ಆತನನ್ನ ಈಗ ಸಸ್ಪೆಂಡ್ ಮಾಡಲಾಗಿದೆ. ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ. ಇದೇ ವ್ಯಕ್ತಿ ಒಂದು ರೀತಿ ಸರ್ವಾಧಿಕಾರಿ, ತನಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ತಾನು ಆಡಿದ್ದೇ ಆಟ, ತಾನು ಕುಡಿದಿದ್ದೇ ಹೆಜ್ಜೆ ಅನ್ನುವಂಥ ರೀತಿಯಲ್ಲಿ ಆತ ಕೆಲಸ ಮಾಡಿದ್ದ. ಆಮೇಲೆ ದರ್ಪ, ದುರಹಂಕಾರ ಅದ್ಯಾವುದು ಕೂಡ ಈತನಿಗೆ ಕಮ್ಮಿ ಇರಲಿಲ್ಲ. ಯಾವುದಕ್ಕೂ ಡೋಂಟ್ ಕೇರ್, ಆತ ತಲೆನೇ ಕೆಡಿಸ್ಕೊಳ್ತಾ ಇರಲಿಲ್ಲ. ಯಾರಿಗೆ ಬೇಕಾದ್ರೂ ಹೇಳ್ಕೊಳ್ಳಿ, ನಾ ಹಿಂಗೆ ಕೆಲಸ ಮಾಡೋದು. ಯಾಕೆ ಸರ್ ಈ ಥರ ಮಾಡ್ತಾ ಇದ್ದೀರಾ, ಕೆಲಸ ಮುಗ್ದು ವರ್ಷ ಆಗಿದ್ರು ಕೂಡ ಬಿಲ್ಗಳು ಬರಿತಾ ಇಲ್ಲ, ಜನರೇಟ್ ಮಾಡ್ತಿಲ್ಲ, ಯಾಕೆ ಈ ಥರ ತೊಂದರೆ ಮಾಡ್ತಿದ್ದೀರಿ ಅಂತ ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ಆತ ಉಡಾಫೆ ಉತ್ತರ ಕೊಡ್ತಾ ಇದ್ದ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ.